ಸ್ವಾಗತ. ನಾನು ಶ್ರುತಿ ಪಾಟೀಲ್. ಸುದೀಪ್ ರಾಜ ವಿಷ್ಣುವರ್ಧನನಿಗೆ ಶಾಂತಲಾ ಆಗ್ತಾರಾ ದೀಪಿಕಾ ಪಡುಕೋಣೆ? ಹೌದು, ದೀಪಿಕಾ ಪಡುಕೋಣೆ ಕರ್ನಾಟಕದ ಕರಾವಳಿ ಕೂರಿ. ಮೊದಲು ಕನ್ನಡದಲ್ಲಿ ಸಿನಿ ಜರ್ನಿ ಶುರು ಮಾಡಿದ್ದ ದೀಪಿಕಾ ನೋಡುತ್ತಲೇ ಬಾಲಿವುಡ್ ಸಿನಿಮಾ ರಂಗದ ಬಹು ಬೇಡಿಕೆಯ ನಟಿಯಾಗಿ ಮಿಂಚಿದ್ರು. ಕನ್ನಡದಿಂದ ಕಾಣೆಯಾಗಿದ್ದ ದೀಪಿಕಾ ಪಡುಕೋಣೆಯನ್ನ ಮತ್ತೆ ಈಗ ಸ್ಯಾಂಡಲ್ವುಡ್ಗೆ ಕರೆತರುವ ತಯಾರಿ ನಡೆಯುತ್ತಲೇ ಇದ್ರೂ ಸಾಧ್ಯವಾಗಲಿಲ್ಲ. ಹೀಗಿರುವಾಗ ದೀಪಿಕಾ ಪಡುಕೋಣೆಯನ್ನ ಚಂದನವನದಲ್ಲಿ ಕುಣಿಸುವ ಕನಸು ಕಾಣುತ್ತಿದ್ದಾರೆ ಸ್ಟಾರ್ ನಿರ್ದೇಶಕರು. ಹೌದು, ಕಿಚ್ಚ ಸುದೀಪ್ ಅವರ ಜೋಡಿಯಾಗಿಸಿ ಬೆಳ್ಳಿತೆರೆಯ ಮೇಲೆ ಇವರಿಬ್ಬರನ್ನ ನೋಡುವ ಸಾಹಸಕ್ಕೆ ಮುಂದಾಗಿದ್ದಾರೆ ಈ ನಿರ್ದೇಶಕರು. ಯಾವುದು ಆ ಚಿತ್ರ, ಯಾರು ಆ ನಿರ್ದೇಶಕರು ಅಂತ ಹೇಳ್ಬಿಡ್ತೀನಿ ಕೇಳಿ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ನಟನೆಯ ಶಾಂತಲಾ ವಿಷ್ಣುವರ್ಧನ್ ಎಂಬ ಐತಿಹಾಸಿಕ ಸಿನಿಮಾ ಬರಲಿದೆ ಎಂಬ ಸುದ್ದಿಯನ್ನ ಇತ್ತೀಚೆಗೆ ಇದೇ ಫಿಲ್ಮಿ ಬೀಟ್ ನಲ್ಲಿ ನೋಡಿದ್ರಿ. ಇದೀಗ ಚಿತ್ರದಲ್ಲಿ ನಾಯಕಿಯಾಗಿ ಬಾಲಿವುಡ್ನ ತಾರೆ ದೀಪಿಕಾ ಪಡುಕೋಣೆ ಕಾಣಿಸಿಕೊಳ್ತಿದ್ದಾರೆ ಎನ್ನಲಾಗ್ತದೆ. ಸುದೀಪ್ ರಾಜ ವಿಷ್ಣುವರ್ಧನ ಪಾತ್ರವನ್ನ ನಿರ್ವಹಿಸಿದ್ರೆ ದೀಪಿಕಾ ಪಡುಕೋಣೆ ನಾಟ್ಯ ರಾಣಿ ಶಾಂತಲಾ ಅವರ ಪಾತ್ರದಲ್ಲಿ ಬಣ್ಣ ಹಚ್ಚಬೇಕೆಂಬುದು ಚಿತ್ರತಂಡದ ಬಯಕೆ. ಅಂದ್ಹಾಗೆ ಇಂತಹ ಕಲ್ಪನೆ ಮಾಡಿರೋದು ನಿರ್ದೇಶಕ ನಾಗಶೇಖರ್. ಸದ್ಯ ನಾಗಶೇಖರ್ ನಿರ್ದೇಶನದ ಮಾಸ್ತಿಗುಡಿ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ. ಈ ಚಿತ್ರದ ಬಳಿಕ ಶಾಂತಲಾ ವಿಷ್ಣುವರ್ಧನ ಸಿನಿಮಾವನ್ನ ಶುರು ಮಾಡಲಿದ್ದಾರಂತೆ. ಇದು ಹೊಯ್ಸಳ ಸಾಮ್ರಾಜ್ಯದ ರಾಜ ವಿಷ್ಣುವರ್ಧನ್ ಅವರ ಕಥೆಯಾಗಿದ್ದು ಬಹುಕೋಟಿ ವೆಚ್ಚದಲ್ಲಿ ಮೂಡಿ ಬರಲಿದೆಯಂತೆ. ಅಂದಾಜಿನ ಪ್ರಕಾರ ಈ ಸಿನಿಮಾ ಬರೋಬ್ಬರಿ 60 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದೆಯಂತೆ. ವಿತರಕ ಜಾಕ್ ಮಂಜು ಈ ಸಿನಿಮಾವನ್ನ ನಿರ್ಮಾಣ ಮಾಡಲು ಮುಂದಾಗಲಿದ್ದಾರಂತೆ. ಹಾಲಿವುಡ್ ಬಾಲಿವುಡ್ ನಲ್ಲಿ ಸಿಕ್ಕಾಪಟ್ಟಿ ಬ್ಯುಸಿಯಾಗಿರೋ ದೀಪಿಕಾ ಸ್ಯಾಂಡಲ್ವುಡ್ಗೆ ಮುಖ ಮಾಡ್ತಾರೆ ಎನ್ನುವುದು ಅನುಮಾನ ಮೂಡಿಸಿದ್ರು ಅವರನ್ನ ಕರೆತರುವ ಪ್ರಯತ್ನ ಮಾಡ್ತಿದ್ದಾರೆ ನಿರ್ದೇಶಕರು. ಇಲ್ಲಿ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂದ್ರೆ, ಸುದೀಪ್ ಮತ್ತು ದೀಪಿಕಾ ಪಡುಕೋಣೆ ಇಬ್ಬರು ಈ ಚಿತ್ರವನ್ನ ಒಪ್ಪಿಕೊಂಡಿಲ್ಲ. ಆದ್ರೆ ಇವರಿಬ್ಬರು ಈ ಕತೆಗೆ ಬೇಕು ಎನ್ನುವುದು ನಿರ್ದೇಶಕರ ಆಸೆ. ಕಾದ್ ನೋಡೋಣ ಇದು ನಿಜ ಆಗುತ್ತಾ ಅಂತ. ಸೊ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.